ಶಾಸಕರ ಭರವಸೆ ಮೇರೆಗೆ ಅಂತ್ಯಗೊಂಡ ನಾಟಿಕಾರ್ ಹೋರಾಟ. ಎಸ್ ವೀಕ್ಷಕರೇ, ಅಫಜಲ್ಪುರ ತಾಲೂಕಿನ ದೇವಲಗಣಗಾಪುರದಲ್ಲಿ ಶಾಸಕ ಎಂವೈ ಪಾಟೀಲ್ ಅವರು ಭರವಸೆ ಮೇರೆಗೆ ಶಿವಕುಮಾರ್ ನಾಟಿಕರ್ ಅವರ ಕಾಶಿ ಮಾದರಿಯಲ್ಲಿ ದೇವಲಗಣಗಾಪುರ ಅಭಿವೃದ್ಧಿ ಹೋರಾಟಕ್ಕೆ ಇಂದು ಅಧಿಕೃತವಾಗಿ ಅಂತ್ಯಗೊಂಡಿತು. ಧರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ಮಾತನಾಡಿದ ಶಿವಕುಮಾರ್ ನಾಟಿಕರ್, ಸುಮಾರು 18 ದಿನಗಳ ಸುದೀರ್ಘ ಹೋರಾಟ ಇಂದು ಅಂತ್ಯವಾಗಿದ್ದು, ದೇವಲಗಣಗಾಪುರದ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕ ಎಂವೈ ಪಾಟೀಲರು ಭರವಸೆ ನೀಡಿದ್ದು, ಆದಷ್ಟು ಬೇಗ ಭರವಸೆಗಳನ್ನು ಈಡೇರಿಸಲು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಅದಕ್ಕೆ ನಾವು ಕೂಡ ಕೈ ಜೋಡಿಸುತ್ತೇವೆ ಎಂದು ಮಾತನಾಡಿದರು. ನಂತರ ಮಾತನಾಡಿದ ಶಾಸಕ ಎಂವೈ ಪಾಟೀಲರು, ಶಿವಕುಮಾರ್ ನಾಟಿಕರ್ ಅವರ ಹೋರಾಟ ಹಗ್ಗ ಹಿಡಿದು ಹರಿಯುವ ತನಕ ಬಿಡುವುದಿಲ್ಲ ಎನ್ನುವ ಹಾಗೆ ಹೋರಾಟ ಇರುತ್ತದೆ. ಅದಕ್ಕೆ ನನ್ನ ಬೆಂಬಲ ಯಾವತ್ತೂ ಇದೆ. ಸರ್ಕಾರ ಮಟ್ಟದಲ್ಲಿ ಸೂಕ್ತ ಚರ್ಚೆ ಮಾಡಿ ದೇವಲಗಣಗಾಪುರದ ಸಮಗ್ರ ಅಭಿವೃದ್ಧಿಗೆ ನಾನು ಬದ್ಧನಾಗಿದ್ದೇನೆ. ಹಾಗಾಗಿ ಕೂಡಲೇ ಶಿವಕುಮಾರ್ ನಾಟಿಕರ್ ಅವರು ತಮ್ಮ ಹೋರಾಟ ಕೈ ಬಿಡಬೇಕೆಂದು ಮಾತನಾಡಿದರು. ಶಾಸಕರ ಭರವಸೆ ಮೇರೆಗೆ ಧರಣಿ ಸತ್ಯಾಗ್ರಹವನ್ನು ಕೈಬಿಟ್ಟು 8 ದಿನಗಳ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲ ನೀಡಿದ ಗ್ರಾಮಸ್ಥರಿಗೆ ಶಿವಕುಮಾರ್ ನಾಟಿಕರ್ ಕೈ ಮುಗಿದು ಅಭಿನಂದನೆಗಳು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾನ್ಯ ತಹಶೀಲ್ದಾರ್ ಆದ ಸಂಜಯ್ ಕುಮಾರ್ ದಾಸರ್, ದೇವಸ್ಥಾನದ ಆಡಳಿತ ಮಂಡಳಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಿವಕಾಂತಮ್ಮ, ಗ್ರಾಮಸ್ಥರು ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಆದರೆ ಯಾರೇ ಚರ್ಚೆ ಮಾಡಿದ್ರು ಕೂಡ ಇಲ್ಲಿವರೆಗೆ ಯಾವ ಅಭಿವೃದ್ಧಿ ಕೂಡ ಆಗಿಲ್ಲ ಅನ್ನೋ ದೃಷ್ಟಿಯಿಂದ ಇವತ್ತ ನಮ್ಮ ಶಿವಕುಮಾರ್ ಅವರು ಅಹೋರಾತ್ರಿ ಧರಣಿಯನ್ನು 18 ದಿವಸಗಳ ಕಾಲ ಮಾಡಿದ್ದಾರೆ. ಅದಕ್ಕೆಲ್ಲ ನಾವು ಕೂಡ ಇವತ್ತು ಅವರ ಬೆಂಬಲವಾಗಿ ನಿಲ್ಲಬೇಕಾಗ್ತದೆ. ಅವರ ಅಭಿವೃದ್ಧಿ ಕಾರ್ಯದಲ್ಲಿ ನಾವು ಕೈ ಜೋಡಿಸಬೇಕಾಗಿದೆ. ಅದಕ್ಕಾಗಿ ನೀವು ಇಲ್ಲಿವರೆಗೆ 18 ದಿವಸಗಳ ಕಾಲ ಅವರನ್ನು ಪ್ರೋತ್ಸಾಹಿಸಿದ್ದೀರಿ, ಅವರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದ್ದೀರಿ ಮತ್ತು ಅದರಂತೆ ಅವರು ಕೂಡ ಈ ಅಭಿವೃದ್ಧಿಗಾಗಿ, ಈ ಗ್ರಾಮದ ಅಭಿವೃದ್ಧಿಗಾಗಿ, ಈ ದೇವಸ್ಥಾನದ ಅಭಿವೃದ್ಧಿಗಾಗಿ ಇವತ್ತ ಹೋರಾಟಕ್ಕಿಳಿದಿದ್ದಾರೆ. ಅವರು ಎಲ್ಲ ಕೆಲಸಗಳನ್ನು, ತಮ್ಮ ವೈಯಕ್ತಿಕ ಕೆಲಸಗಳನ್ನು ಬಿಟ್ಟು ಇವತ್ತು ಈ ಮಂದಿರದ ಅಭಿವೃದ್ಧಿ ಮತ್ತು ಈ ಗ್ರಾಮದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಕೊಟ್ಟು ಇವತ್ತು ಅವರ ಅನುಯಾಯಿಗಳೊಂದಿಗೆ ಇವತ್ತ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ಇದು 18ನೇ ದಿವಸ. ಅವರು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡ ಮರುದಿವಸವೇ ನಾನು ಬಂದು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಯಾಕಂದರೆ ನಿಮ್ಮ ಹೋರಾಟ ಅಂತಂದರೆ ಶಿವಕುಮಾರ್ ನಾಟಿಕರ್ ಹೋರಾಟ ಅಂತಂದರೆ ಅದು ಹಗ್ಗ ಹಿಡಿದು ಹರಿತನ ಬಿಡೋದಿಲ್ಲ. ಅವರು ಹೋರಾಟ ಅವರಿಗೆ ಹೋಗಿದ್ದೆ, ಹರಿಬೇಡ್ರಿ, ಜೋಗಿರಿ ಅಷ್ಟೇ, ಜೋಗಿ ಬೇಡ್ರಿ, ನೀವು ಕಲ್ತು ಮಾಡೋಣ ಅಂತ ಹೇಳಿದ್ದೀವಿ. ಅದೇ ರೀತಿ ತಮಗೆ ಗೊತ್ತಿದ್ದಂತೆ ನಾನು ಈ ಶಾಸಕನಾಗಿ, ಈ ಕ್ಷೇತ್ರದ ಶಾಸಕನಾಗಿ ನನ್ನ ಮಾಡುವಂಥ ನನ್ನ ಜವಾಬ್ದಾರಿ ಕೂಡ ಅದೇ. ಅದೊಂದೇ ಅವರು ಎಲ್ಲ ಅಭಿವೃದ್ಧಿ ಆಗಬೇಕು ಅನ್ನೋದು ಎಲ್ಲರದ್ದು ಇಚ್ಛೆ ಇದೆ. ಯಾವ ಪಕ್ಷ ಪಾರ್ಟಿ ಯಾವುದು ಎಲ್ಲಿದೆ, ಯಾವುದೇ ಎಲೆಕ್ಷನ್ನು ಕೂಡ ಇಲ್ಲಿದೆ. ನಮ್ಮ ಗುಂಡಪ್ಪ ಅವರು, ನಮ್ಮ ತಾಂಬೂಳಿ ಅವರು ಹೇಳಿದ್ರು, ನಿಮ್ಮ ಉಪಕಾರ ಭಾಳ ಆಗಿದೆ ಅಂತ ಹೇಳಿದರೆ, ನಾನು ಉಪಕಾರಕ್ಕಾಗಿ ಇಲ್ಲಿ ಬಂದಿಲ್ಲ. ಅವು ಎಲೆಕ್ಷನ್ನ ಬರ್ತಾ ಹೋಗ್ತಾವು, ಏನು ಅವು ಸಂಬಂಧ ಇಲ್ಲ ನಮಗೆ ಒಟ್ಟಾರೆ ಈ ಭಾಗದ ಅಭಿವೃದ್ಧಿ ಆಗಬೇಕು ಅನ್ನೋದು ನನ್ನ ಇಚ್ಛೆ ಆಗಿದೆ. ಅದಕ್ಕಾಗಿ ನಾನು ಸತತ ಪ್ರಯತ್ನ ಮಾಡಿದ್ದೇನೆ. ಡಿ ಕೆ ಶಿವಕುಮಾರ್ ಅವರಿಂದ 10 ಕೋಟಿ ರೂಪಾಯಿ ತಂದಲ್ಲಿ ಅಭಿವೃದ್ಧಿ ಮಾಡಿದ್ದೇನೆ, ನಿಮ್ಮ ಕಣ್ಣೆದುರಿದೆ. ಅದೇ ರೀತಿ ನಾನು ಶಾಸಕನ ಇಲ್ಲದಾಗೂ ಕೂಡ ಯಡಿಯೂರಪ್ಪವ್ರು ಬಂದಾಗ ನಾವು ಮೆಮೊರಾಂಡಮ್ ಹೊರಗೆ ನಿಂತೆ ಕೊಟ್ಟಿದ್ದೀವಿ. ನೀವೆಲ್ಲ ಇದ್ರೆ ಕಾಣಿಸ್ತದೆ. 10 ಕೋಟಿ ನಾನು ಮಾಲೀಕ ಗುತ್ತೇದಾರರು ಅನೌನ್ಸ್ ಮಾಡಿದ್ದಾರೆ, 10 ಕೋಟಿ ಕೊಟ್ಟೇ ಬಿಡ್ತೀನಿ ಅಂತ ಹೇಳಿದೆ. ಮತ್ತೊಮ್ಮೆ ಇನ್ನೊಮ್ಮೆ ಬಂದರು, ಅವಾಗೂ 10 ಕೋಟಿ ಹೇಳಿದ್ರು. ಅವು 20 ಕೋಟಿ ಎಲ್ಲಿ ಹೋದವು ಅನ್ನೋದು ನೀವೇ ಹೇಳ್ಬೇಕು. ಇಲ್ಲಿವರೆಗೆ ಒಂದು ನಯ ಪೈಸೆನೂ ಕೂಡ ಬಂದಿಲ್ಲ. ಆದರೆ ನಾವು ಈಗಾಗಲೇ 10 ಕೋಟಿ ತಂದು ಅಭಿವೃದ್ಧಿ ಮಾಡಿದ್ದೀವಿ. ನಾವು
ಅವು ಬಂದಿಲ್ಲ. ಆದರೆ ಯಾವ ಕಾರಣಕ್ಕಾಗ್ಯದೋ ಗೊತ್ತಿಲ್ಲ, ಅಥವಾ ನಾವು ಬೆನ್ನತ್ತಿ ಮಾಡ್ಕೊಂಡಿಲ್ಲ ಅಂತದೆ, ಅದನ್ನು ಇರ್ಬೋದು. ಅದಕ್ಕಾಗಿ ಭಾಳಷ್ಟು ಈ ದೇವಸ್ಥಾನದ ಬಗ್ಗೆ ಹೇಳ್ತಾರೆ ಜನ. ಇಡೀ ರಾಜ್ಯಕ್ಕೆ, ಇಡೀ ದೇಶದಲ್ಲಿ ಕೂಡ ಗಂಗಾಪುರ ದೇವಸ್ಥಾನ ಅಂತಂದ್ರೆ ಪ್ರಸಿದ್ಧವಾದಂಥ ದೇವಸ್ಥಾನ ಅದಂತ ಎಲ್ಲರೂ ಹೇಳ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ಒಂದು ಸಣ್ಣ ದೇವಸ್ಥಾನದಾಗೂ ಅಭಿವೃದ್ಧಿ ಆಗಿದೆ, ಇಲ್ಲಿ ಆಗಿಲ್ಲ. ಇದು ಎಲ್ಲರೂ ಒಪ್ಕೊಳ್ಳೋಂಥ ಮಾತಿದೆ. ಇದಕ್ಕೆ ಕಾರಣ ಕಂಡು ಹಿಡಿಬೇಕಲ್ಲ. ಇವತ್ತ ನಾನು ಬಂದ ಕೂಡಲೇ ಅನೇಕ ರೀತಿಯಿಂದ ಸಣ್ಣ ಪುಟ್ಟ ಕೆಲಸ ಮಾಡಿದೆ. 30 ಕೋಟಿ 40 ಕೋಟಿದೇನೋ CC ರಸ್ತೆ, ಚರಂಡಿ ಇವೆಲ್ಲ ಮಾಡಿರ್ಬೇಕು. ಆದರೆ ದೇವಸ್ಥಾನಕ್ಕೆ ಯಾವ ರೀತಿಯಿಂದ ಮಾಡಬೇಕು ಆ ಕೆಲಸ ಆಗಿಲ್ಲ. ಇದಕ್ಕೆ ಅನೇಕ ಯೋಜನೆಗಳನ್ನು ನಾನು ಸರ್ಕಾರದ ಮುಂದೆ ಇಟ್ಟಿದ್ದೇನೆ. ಈ ಗಣಗಾಪುರ ಡೆವಲಪ್ ಆಗಬೇಕಾಗಿತ್ತಂದ್ರೆ 100 ಎಕರೆ ನೀವು ಸರ್ಕಾರದ ಜಮೀನು ಖರೀದಿ ಮಾಡಿ ಕೊಡಬೇಕು ಅಂತ ಹೇಳಿ ಒಂದು. ಯಾಕಂದ್ರೆ ಇವರೆಲ್ಲರಿಗೂ ಒಕ್ಕಲೆಬ್ಸಿದ್ರೆ ಅಲ್ಲಿ ಜಾಗ ಕೊಡ್ಬೇಕಲ್ಲ ನಾವು. ಇಲ್ಲೆಲ್ಲ ಈ ದೇವಸ್ಥಾನ ಸುತ್ತಮುತ್ತಲಿನ ಜಾಗ ನೀವು ಪಡಿಬೇಕಾದ್ರೆ ಅವರಿಗೆ ಆಲ್ಟರ್ನೇಟಿವ್ ಜಾಗ ಕೊಡಬೇಕು ಒಂದು. ಅದಲ್ಲದೆ ಇಲ್ಲ ಅಂತಂದ್ರೆ ಪರಿಹಾರ ಕೊಡಬೇಕಾಗ್ತದೆ. ಇವೆರಡೂ ಇರಲಿಲ್ಲ ಅಂದ್ರೆ ಜನ ಖಾಲಿ ಹೇಗೆ ಮಾಡ್ತಾರೆ, ಅದು ವಿಚಾರ ಮಾಡ್ತೀವಿ ಅಂತೇಳಿ ನಾನು ಈಗಾಗಲೇ ಜಮೀನು ಖರೀದಿಗೆ ಸರ್ಕಾರದ ಮೇಲೆ ಒತ್ತಡ ತಂದಿದೆ. ಇದು ಅಭಿವೃದ್ಧಿ ಆಗಬೇಕಾದ್ರೆ ಮೊದಲನೇ ಕೆಲಸ ಅದು ಆಗಬೇಕು. ಇನ್ನು ಪ್ರಾಧಿಕಾರ ರಚನೆ ಯಾರಿಂದ ನಿಂತದ ಅಂತಂದ್ರೆ ಗಂಗಾಪುರದವ್ರಿಂದ ನಿಂತು, ಜನರಿಂದ ನಿಂತು, ಸರ್ಕಾರದಿಂದ ಅಲ್ಲ, ನನ್ನಿಂದ ಅಲ್ಲ, ಶಿವಕುಮಾರದಿಂದ ಅಲ್ಲ. ಇವತ್ತ ಅನೇಕರು ಸರ್ಕಾರದ ನಾವು ಇರ್ಲಾರ್ದಾಗ ಹೋಗಿ ಆ ಪ್ರಾಧಿಕಾರ ಮಾಡಬೇಡ್ರಿ ಅಂತ ಹೇಳ್ತಾರೆ. ನಿಮ್ಮವರೇ ನನ್ನ ಮೇಲೂ ಒತ್ತಡ ತರ್ತಾರೆ, ಅದು ಮಾಡಬೇಡ್ರಿ. ಇದು ವಿಚಾರ ಮಾಡ್ರಿ. ಎಲ್ಲರೂ ಸಹಕಾರ ಮಾಡಿದ್ರೆ ಇದರ ಅಭಿವೃದ್ಧಿ ಆಗ್ತದೆ. ಇಲ್ಲ ಅಂತಂದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಪ್ರಾಧಿಕಾರ ಮಾಡೇ ತೀರ್ತೀವಿ. ಮತ್ತು ಈ ಸೆಷನ್ನಲ್ಲಿ, ಯಾಕಂದರೆ ಇದಕ್ಕೆ ಬೆಂಬಲವಾಗಿ ನಿಂತವರು ಭಾಳ ಮಂದಿ, ಎಲ್ಲ ಶಾಸಕರು ಕೂಡ ಹೇಳಿದ್ದಾರೆ ಗಣಗಾಪುರ ಅಭಿವೃದ್ಧಿ ಆಗಬೇಕು. ನಾವು ಮನೆಯೇ ಹೋಗಿ ಬಂದಿದ್ದೀವಿ, ಅಲ್ಲೇನು ವ್ಯವಸ್ಥೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಡೆಪ್ಟಿ ಸ್ಪೀಕರ್ ಲಮಾಣಿಯವರು ಈ ದೇವರ ಭಕ್ತರಾಗಿದ್ದಾರೆ. ಅವ್ರು ಹೇಳಿದ್ರು ಯಾವ ಕಾಲಕ್ಕೂ ಕೂಡ ಇದನ್ನು ನಾನು ಮಾಡಿ ಕೊಡ್ತೇನೆ. ಯಾಕಂದರೆ ಅವರೇ ಚೇರ್ಮನ್, ಸಮಿತಿ ಚೇರ್ಮನ್. ಅವರು ಹೇಳಿದ್ದಾರೆ. ನಾನು ಪ್ರೈವೇಟ್ ಮೆಂಬರ್ ಬಿಲ್ಲನ್ನು ಕೂಡ ಬೆಳಗಾವಿಯಲ್ಲಿ ಹಾಕಿದ್ದೇವೆ. ಇಲ್ಲ ಅವರು ಹೇಳಿದ್ರು ಇಲ್ಲಿ ಬೆಂಗಳೂರಲ್ಲಿ ಅಧಿವೇಶನ ನಡೆದಾಗ ಮಂಡಿಸ್ರಿ, ಅದನ್ನು ನಾವು ತಗೋತೀವಿ ಅಂತ ಹೇಳಿದ್ರು. ಅದೇ ರೀತಿ ಮೀಟಿಂಗ್ ಕೂಡ ಮಾಡಿದೆವು ಆ ಬಿಲ್ ಪಾಸ್ ಮಾಡಲಿಕ್ಕೆ. ಆದರೆ ಕಮಿಷನರ್ ಏನು ಹೇಳಿದ್ರು, ನಿಮ್ಗೆ ಆದಾಯ ಇಲ್ಲ, ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅದ? ಆದಾಯ ಇಲ್ಲ ಅಂತಂದರೆ 1.5 ಕೋಟಿ ತೋರಿಸ್ತಾರೆ ವರ್ಷಕ್ಕೆ, 1.5 ಕೋಟಿ ಆದಾಯ. ನಂದು ಆದಾಯ ಒಂದೊಂದು ಕಾರ್ಯಕ್ರಮಕ್ಕೆ ಲಕ್ಷಗಟ್ಟಲೆ ಜನ ಬರ್ತದೆ. ಅಂಥವು 5-6 ಜಾತ್ರೆಗಳಾಗ್ತವೆ. ಮತ್ತು ಆದಾಯ ಎಲ್ಲಿ ಹೋಗ್ತದ ಅಂತ ನಾನು ಕೇಳಿದೆ. ಇಷ್ಟೆಲ್ಲ ಇದ್ರು ಆದಾಯ ಸೋರ್ತದಂಗೆ ಆಯ್ತು ಇದ್ರ ಅರ್ಥ. ಡೂಪ್ಲಿಕೇಟ್ ರಸೀದಿ ಮಾಡೋದಾಗಲಿ ಇದು ಆಗಲಿ ಏನೋ ಆಗ್ತದೆ. ವ್ಯವಸ್ಥೆ ಸರಿ ಇಲ್ಲ ಇದು. ಆದ್ದರಿಂದ ಇದು ಆದಾಯ ಇನ್ನೊಮ್ಮೆ ನೀವು ಸರ್ವೆ ಮಾಡಿರಿ. ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಬಂದು ಯಾವ ರೀತಿಯಿಂದ ಹಣ ನಾವು ಸೋರಿಕೆ ಆಗ್ತದನ್ನ ನೀವೇ ಅಧಿಕಾರಿಗಳೇ ಕಂಡು ಹಿಡಿಬೇಕು. ಯಾಕಂದ್ರೆ ನಮ್ಮಂಥವ್ರದಿಂದ ಅದು ಸಾಧ್ಯ ಇಲ್ಲ. ಅದಕ್ಕಾಗಿ ನೀವು ಬಂದು ಅದು ನೀವು ಯೋಚನೆ ಮಾಡಿ ಅದಕ್ಕೆ ಪರಿಹಾರ ಕಂಡುಹಿಡ್ರಿ ಅಂತ ಕೂಡ ಹೇಳಿದ್ದೇವೆ. ಮತ್ತು ಈಗ ಜೂನ್ನಲ್ಲಿ ಮತ್ತೆ ಅಧಿವೇಶನ ಕರೀತಾರೆ, ಅಲ್ಲಿ ಆ ಬಿಲ್ಲನ್ನು ಪಾಸ್ ಮಾಡಿಸ್ತೀವಿ. ಮತ್ತು ಪ್ರಾಧಿಕಾರ ಆಗೋದು ಶತಸಿದ್ಧ ಅಂತೇಳಿ ನೀವು ಹೇಳ್ತಾ ಇದ್ದೆ.
ಮತ್ತೆ ಎಲ್ಲಿ 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 ಏನ್ ತಾಯಿ ಆಗ್ತದ ಇಯರ್ಲಿ ನಾಲ್ಕು ಅಧ್ಯಕ್ಷರ ಕಸ್ಲಾರಿ ಓ ಕರ್ನಾಟಕ ಬರೀ ಬಾಬಾ ಬಾಬಾ